ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ವಿಚ್ಛೇದನ ಕೋರಿ ಸ್ವಪ್ನಾ ರಾವ್ ಕೋರ್ಟ್ ಮೊರೆ ಹೋಗಿದ್ದಾರೆ. 2014 ಡಿಸೆಂಬರ್ 18ರಂದು ವೈವಾಹಿಕ ಜೀವನಕ್ಕೆ ಇಬ್ಬರು ಕಾಲಿಟ್ಟಿದ್ರು. ಪ್ರೀತಿಸಿ ಮದುವೆ ಆಗಿದ್ರು. ಆದರೆ ಪ್ರೀತಿಸಿ ಮದುವೆಯಾಗಿದ್ದ ಈ ಜೋಡಿ ಬಾಳಲ್ಲಿ ಈಗ ಬಿರುಕು ಕಾಣಿಸಿಕೊಂಡಿದೆ. ಇತ್ತೀಚೆಗೆ ಹೊಸ ಮನೆ ಗೃಹ ಪ್ರವೇಶವನ್ನು ಕೂಡ ಮಾಡಿದ್ರು ದಂಪತಿ. ಬಹಳ ಖುಷಿಯಾಗಿದ್ರು, ಬಹಳ ಸಂತೋಷವಾಗಿದ್ದಂತಹ ದಂಪತಿಗಳು ಇವರು. ಆದರೆ ಏಕಾಏಕಿಯಾಗಿ ಸ್ವಪ್ನಾ ರಾವ್ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಫ್ಯಾಮಿಲಿ ಕೋರ್ಟ್ಗೆ ಹೋಗಿರ್ತಾರೆ, ಆರೋಪವನ್ನು ಮಾಡಿರ್ತಾರೆ, ನನಗೆ ವಿಚ್ಛೇದನ ಕೊಡಿ ಅಂತ ಕೇಳಿರ್ತಾರೆ. ಆದರೆ ಇದರ ಬಗ್ಗೆ ಅಜಯ್ ರಾವ್ ಅವರ ಬಳಿ ಕೇಳಿದಾಗ ಅವರಿಗೆ ಇದರ ಬಗ್ಗೆ ಏನೂ ಗೊತ್ತೇ ಇಲ್ಲ. ಪಾಪ ಶಾಕ್ ಆದರು. ಮೇಲೆ ಹೌದಾ ಹೀಗಾಗಿದೆಯಾ, ನನಗೆ ಗೊತ್ತಿಲ್ಲ ಇದರ ಬಗ್ಗೆ, ಪತ್ನಿ ಹತ್ರ ಕೇಳಿ ಹೇಳ್ತೀನಿ ಅಂತ ಹೇಳಿದ್ರು. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡ್ರು. ಇನ್ನು ಪತ್ನಿ ಸ್ವಪ್ನಾ ರಾವ್ ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ವಿ, ಅದು ಸಾಧ್ಯವಾಗಲಿಲ್ಲ. ಹಾಗಾಗಿ ಒಂದು ಸಣ್ಣ ಸಂಶಯ ಮೂಡ್ತಾ ಇದೆ, ಏನೋ ಒಂದು ಆಗಿರುತ್ತೆ ಅಂತ. ಅಥವಾ ಇಬ್ಬರು ಕೂತ್ಕೊಂಡು ಕ್ಲಾರಿಫಿಕೇಶನ್ ಕೊಟ್ಟುಬಿಡ್ಬೋದಾಗಿತ್ತು. ಒಂದು ವೇಳೆ ಸುಳ್ಳಾಗಿದ್ದಿದ್ರೆ, ಈ ವಿಷಯ ಸುಳ್ಳು, ದೂರು ಕೊಟ್ಟಿಲ್ಲ, ನಾವು ವಿಚ್ಛೇದನ ಪಡಿತಾ ಇಲ್ಲ, ವಿ ಆರ್ ಹ್ಯಾಪಿ, ಹೀಗೆಲ್ಲಾದರೂ ಇದ್ದಿದ್ದರೆ ಕ್ಲಾರಿಫಿಕೇಶನ್ ಕೊಡ್ಬೋದಾಗಿತ್ತು. ಇಬ್ಬರು ಬಂದು ಮಾಧ್ಯಮದವ್ರನ್ನ ಕರೆದು ಕೂರಿಸಿ ಹಾಗೆಲ್ಲ ಇಲ್ಲ, ತಪ್ಪು ತಿಳುವಳಿಕೆ ಅಲ್ಲ ಅಂತ ಹೇಳ್ಬೋದಾಗಿತ್ತು. ನಾವೇನು ಬೇಡ ಅಂತಿದ್ವಾ? ಇಲ್ಲ. ಆದರೆ ಅಜಯ್ ರಾವ್ ಅವರು ತಮ್ಮ ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಪತ್ನಿ ಅವರು ಕೂಡ ಫೋನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. 2014ರಲ್ಲಿ ವಿವಾಹವಾಗಿದ್ದರು. ಅವರು ಪುತ್ರಿ ಕೂಡ ಇದ್ದಾರೆ, ಬಹಳ ಮುದ್ದಾದ ಒಂದು ಮಗು ಇದೆ. ಈಗ ಮದುವೆಯಾಗಿ 11 ವರ್ಷದ ಬಳಿಕ ಇಬ್ಬರು ಬೇರಾಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಹರಿದಾಡ್ತಾ ಇದೆ. ಆದರೆ ಸಾರ್ವಜನಿಕ ವೇದಿಕೆಗಳಲ್ಲಿ ಇಬ್ಬರು ಬಹಳ ಚೆನ್ನಾಗೇ ಇರ್ತಾ ಇದ್ರು. ಈ ಥರದ ಒಂದು ಸಣ್ಣ ಡೌಟ್ ಕೂಡ ಬರಲಿಕ್ಕಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.